ನಾಗಿಣಿ ಒಂದ್ಸಾರಿ ಆ ನಾಗಿನಿ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಂತಲೂ ಹೇಳ್ತಾರೆ. ಅಂಥದ್ರಲ್ಲಿ ಮಾವ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ? ನಾನು ಚಿತ್ರಕ್ಕ ಮಾವನ ರೂಮಿಗೆ ಹೋಗಿದ್ವಿ. ಅಲ್ಲಿ ಯಾರೂ ಇರಲಿಲ್ಲ. ರೂಮ್ ಡೋರ್ ಲಾಕ್ ಆಗಿತ್ತು ಅಜ್ಜಿ. ಇದು ನಾಗಿಣಿದೆ ಕೆಲಸ ಅಂತ ಖಾತ್ರಿ ಆಗೋಯ್ತು. ಬಾ ಮೊದಲಿಂದ ಹೋಗೋಣ. ಚಿಕ್ಕಪ್ಪನ ಪ್ರಾಣಕ್ಕೆ ಅಪಾಯ ಇದೆ. ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕು. ಈ ಸತಿ ಯಾವುದೇ ತಪ್ಪಾಗಬಾರ್ದು. ಒಂದು, ನಾಗಲೋಕದ ಶಕ್ತಿಗಳನ್ನೆಲ್ಲ ಈ ವೃದ್ಧನಿಗೆ ಕೊಟ್ಟು ಶರಣಾಗಿ ಹೋಗೋದು, ಅಥವಾ ಇಲ್ಲೇ ನರಳಿ ನರಳಿ ನಿನ್ನ ಪ್ರಾಣ ತ್ಯಾಗ ಮಾಡೋದು. ನಾ ಹೋಗಿ ತಲುಪೋ ಅಷ್ಟರೊಳಗೆ ಅವ್ರ ಕತೆ ಮುಗ್ದೋಗಿದ್ರೆ ಏನು ಮಾಡೋದು? ನನ್ನ ಮಾತುಗಳು ಈ ಕ್ಷಣಕ್ಕೆ ಕಟು ಅನಿಸ್ಬಹುದು. ಆದರೆ ಇನ್ನೂ ತಡ ಮಾಡಿದ್ರೆ ನಾವು ಮಾವನ್ನ ಕಳ್ಕೋತೀವಿ. ಬೇಗ ಹೇಗೆ ದಾರಿನ ಪತ್ತೆ ಮಾಡೋದು ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಇಷ್ಟ್ರ ಮೇಲೂ ನಿಮ್ಮಿಷ್ಟ. ನಾನು ಯಾಕೆ ಮಾತಾಡಿ ಸುಮ್ಮನೆ ಕೆಟ್ಟವಳಾಗಲಿ? ಕರಣ್, ಅರ್ಜುನ್, ಅವಳ ಆತಂಕನೂ ಸ್ವಲ್ಪ ಅರ್ಥ ಮಾಡ್ಕೊಳ್ರು. ಈಗಾಗಲೇ ಸಾಕಷ್ಟು ತಡ ಆಗಿದೆ. ಬೇಗ ದೇವಸ್ಥಾನ ತಲುಪೋದು ನೋಡೋಣ. ನಡೀರಪ್ಪ, ಬನ್ನಿ. ಏನಮೃತ, ಏನ್ ನಿನ್ ನಿರ್ಧಾರ? ಈ ಅಮೃತ ಸಾವಿಗೆ ಹೆದರ್ಕೊಂಡು ಸೋಲನ್ನು ಒಪ್ಕೊಳ್ಳೋಷ್ಟು ಹೇಳಿ ಅಲ್ವೋ? ಅದರಲ್ಲೂ ನಿಂದಂತ ನೀಚನಿಗೆ ನನ್ನ ಶಕ್ತಿಗಳನ್ನ ದಾರೆ ಎರೆಯೋದು ಕನಸಿನ ಮಾತು. ಅದು ಮಾತ್ರ ಯಾವತ್ತಿಗೂ ಸಾಧ್ಯ ಇಲ್ಲ. ಹಾಗಾದ್ರೆ ನಿನ್ನ ಸಾವೇ ಗತಿ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಇಲ್ಲ, ಹೀಗೆ ಸುಮ್ಮನೆ ಇದ್ರೆ ಏನೂ ಪ್ರಯೋಜನ ಇಲ್ಲ. ಕೊನೆ ಪ್ರಯತ್ನ ಮಾಡಿ ಬಿಡೋಣ. ಪ್ರಾಣ ಹೋದರೆ ಆ ಪರಮೇಶ್ವರನ ಪಾದಕ್ಕೆ ನನ್ನನ್ನು ನಾನು ಅರ್ಪಿಸ್ಕೊಂಡಾಗುತ್ತೆ ಅಷ್ಟೇ ತಾನೇ. ಶತ್ರು ಸಂಹಾರಕ್ಕೆ ಅಂತ ನಿಂತ ಮೇಲೆ ಎಲ್ಲದಕ್ಕೂ ಸಿದ್ಧಳಾಗಿರಬೇಕು. ಹೋಗು ಅಮೃತ, ಮುನ್ನುಗ್ಗು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.
ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಸಾಕು ರುದ್ರ. ನಿನ್ನ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ನಿನ್ನ ದುರಹಂಕಾರಗಳಿಗೆಲ್ಲ ನೀನು ಬೆಲೆ ತರೋ ಸಮಯ ಹತ್ರ ಬಂತು. ಹೇ ರುದ್ರ, ಇಷ್ಟು ದಿನ ನೀನು ನೋಡಿದ ಅಮೃತನೇ ಬೇರೆ. ಈಗ ನೋಡ್ತಾ ಇರೋದು ಮಹಾಕಾಳಿಯ ಅವತಾರ. ಅಧರ್ಮ ದುಷ್ಟತನ ಮಿತಿ ಮೀರಿದಾಗ ಅದನ್ನ ಧ್ವಂಸ ಮಾಡಲು ಸಾಕ್ಷಾತ್ ಅಮ್ಮನವರೇ ಎತ್ತಿ ಬರೋ ಅವತಾರ ಇದು. ನಿನ್ನ ಪಾಪ ಕೃತ್ಯಗಳಿಗೆ ಅಂತ್ಯ ಆಡೋದಿಕ್ಕೆ ಬಂದಿದ್ದೀನಿ.
ಬಿಡಕಲ್ವೋ ನಾನು ಬಂದಿರೋದು ನಿನಗೆ ಹಿಡಿದಿರೋ ಮದನ ಬಿಡ್ಸೋದಕ್ಕೆ ನಾನು ಬಂದಿರೋದು ನಿರ್ದಯವಾಗಿ ನಾಗರಾಜ ನಾಗರಾಣಿನ ಕೊಂದಿರೋ ಪಾಪಕ್ಕೆ ಪರಿಹಾರ ದೊರಕಿಸ್ಕೊಡೋದಕ್ಕೆ ನಾನಿಲ್ಲಿಗೆ ಬಂದಿರೋದು. ಅನ್ಯಾಯ ಅಧರ್ಮಗಳಲ್ಲಿ ಮಿಂದೆದ್ದ ನಿನ್ನ ನಿನ್ನೀ ಪಾಪಿ ಜನ್ಮದ ರಕ್ತ ತರ್ಪಣ ತಗೊಳ್ಳೋದಿಕ್ಕೆ ನಾನಿಲ್ಲಿಗೆ ಬಂದಿರೋದು. ನನ್ನ ಅಪ್ಪ ಅಮ್ಮನ ಕೊಂದೆ ಅಲ್ವಾ? ನಿನಗೆ ನಾಗಮಣಿ ಬೇಕಾ? ಸಾಯಿ ಬಿಡಲ್ಲ. ಈ ಸಾವಿಗೆ ಪ್ರತೀಕಾರ ತಗೋತೀನಿ. ಅಣ್ಣ ಎಲ್ಲಿದ್ದೀವಿ? ಇನ್ನೂ ಎಷ್ಟೊತ್ತಾಗುತ್ತೆ? ರೂಟ್ ಸರಿಯಾಗಿದೆಯಾ? ಹ್ಞೂ ಕಣ ಅರ್ಜುನ್, ನಾನು ಚೆಕ್ ಮಾಡಿದ್ದೀನಿ, ಕರೆಕ್ಟಾಗಿದೆ. GPS ಕೂಡ ಇದನ್ನೇ ತೋರಿಸ್ತಾ ಇದೆ. ಒಂದ್ಸಲ ಟ್ರೇಸ್ ಮಾಡಿಬಿಡ್ತೀನಿ ಇರು. ಕರ್ಣ, ಅದೇನದು GPS ಅಂತ ಅದೇನು ಅಂತ ಸರಿಯಾಗಿ ನೋಡಬಾರ್ದ? ನನಗಂತೂ ಜೀವ ಇಲ್ಲ ಕಣ. ಹ್ಞೂ ಅತ್ತೆಮ್ಮ. ಕರ್ಣ, ಇನ್ನೂ ಎಷ್ಟು ಹೊತ್ತಾಗ್ಬೋದು? ಇನ್ನೂ ಸ್ವಲ್ಪ ಹೊತ್ತು ಅತ್ತೆ, ಎಲ್ಲ ಮುಗ್ದೋಗಿರುತ್ತೆ. ಇಷ್ಟೊತ್ತಿಗೆ ಪ್ರಾಣ ಪಕ್ಷಿ ಹಾರೋಗಿರುತ್ತೆ. ಅಮೃತ ಅವರೇ, ಅಂದರೆ ನಾನು ಹೇಳಿದ್ದು ಇಷ್ಟೊತ್ತಿಗೆ ಆ ನಾಗಿನಿ ಪ್ರಾಣ ಹಾರೋಗಿರುತ್ತೆ ಅಂತ. ಮಾವ ಎಷ್ಟು ಶಕ್ತಿವಂತರು ಅಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಆ ನಾಗಿಣಿನ ಅವರು ಹೊಸ್ಕಾಕಿರ್ತಾರೆ. ಇಲ್ಲ ಅಂದಿದ್ದಿದ್ರೆ ಅಷ್ಟು ಧೈರ್ಯವಾಗಿ ಅವಳನ್ನ ಎದುರಾಕೊಳ್ಳೋ ಸಾಹಸ ಮಾಡ್ತಾ ಇರಲಿಲ್ಲ ಅಲ್ವಾ? ಇನ್ನೇನು ಹೋಗ್ತಾ ಇದ್ದೀವಲ್ಲ, ಗೊತ್ತಾಗುತ್ತೆ. ಈ ಮಾತುಗಳೆಲ್ಲ ಬೇಕಾ ಈಗ? ಎಲ್ಲ ಸ್ವಲ್ಪ ಸುಮ್ಮನೆ ಎದ್ಬಿಟ್ರೆ ಸರಿ ಅನ್ಸುತ್ತೆ. ಹೌದೌದು, ಮಾತಾಡಿದಷ್ಟು ಸುಮ್ಮನೆ ಟೆನ್ಷನ್ಗೆ ಏನೇನೋ ಮಾತುಗಳು ಬರ್ತಾ ಇರುತ್ತೆ. ಮಾವನವ್ರನ್ನ ನೋಡೋ ತನಕ ಯಾರು ಏನು ಮಾತಾಡದೇ ಇದ್ರೇನೆ ಒಳ್ಳೇದು.
ಹೌದು. ರುದ್ರನ್ಗೆ ಏನೂ ಆಗದೇ ಇರಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾ ಕೂತ್ಕೊಳ್ಳೋದೊಂದೇ ಬಾಕಿ ಇರೋದು ಇವಾಗ. ಬಿತ್ತು ಬಿತ್ತು ಶತ್ರುವಿನ ಹೆಣ ಬಿತ್ತು. ನಮ್ಮ ಇನ್ನೊಬ್ಬ ಮುಖ್ಯ ಶತ್ರುವಿನ ಹೆಣ ನೆಲಕೊರಳಿತು. ಅಲ್ಲಿಗೆ ದುಷ್ಟರ ಸಂಖ್ಯೆಯಲ್ಲಿ ಒಂದು ಕಡಿಮೆ ಆಯ್ತು. ಏ ರುದ್ರ, ನಾನಿಲ್ಲಿಗೆ ಯಾವ ಉದ್ದೇಶಕ್ಕೆ ಬಂದಿದ್ದೀನಿ ಅಂತ ಗೊತ್ತಿದ್ದಿದ್ರೆ, ಇಷ್ಟೊತ್ತಿಗೆ ನಿನಗೆ ಅರ್ಥ ಆಗಿದ್ದಿದ್ರೆ, ನನ್ನನ್ನ ಈ ರೀತಿ ಬಂಡತನದಲ್ಲಿ ಎದುರು ಹಾಕೊಳ್ಳೋ ಸಾಹಸಕ್ಕೆ ನೀನು ಕೈ ಹಾಕ್ತಾ ಇರಲಿಲ್ಲ. ಹುಂಬತನದಲ್ಲಿ, ಅಹಂಕಾರದಲ್ಲಿ, ದುರಾಸೆಗೆ ಬಲಿಯಾಗಿ ನನ್ನ ಕುಟುಂಬಕ್ಕೆ ಮಾಡಬಾರದ ಅನ್ಯಾಯನ ಮಾಡಿ ನನ್ನ ಇಡೀ ಕುಟುಂಬನ ಧೂಳಿಪಟ ಮಾಡಿದ ನಿನಗೆ ಇಷ್ಟು ಶಿಕ್ಷೆ ಸಾಲದು. ನಿನ್ನ ಸಾವಾಗಿರಬಹುದು, ನಿಜ. ಆದರೆ ಕೇವಲ ನಿನ್ನ ಬಲಿಯಿಂದ ನನ್ನ ಸೇಡಿನ ದಾಹ ತಣಿಯಲ್ಲ ರುದ್ರ. ನನಗಿನ್ನು ಬಲಿಗಳು ಬೇಕು. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ನೋಡೋದಿಕ್ಕೆ ನಿನ್ನ ಇಡೀ ಕುಟುಂಬ ಇಲ್ಲಿಗೆ ಬರುತ್ತೆ. ಬಿಡಲ್ಲ. ಒಬ್ಬೊಬ್ರನಾಗೆ ನಿನ್ನ ಇಡೀ ಕುಟುಂಬನೇ ಬಲಿ ತಗೋತೀನಿ. ನನ್ನ ಸೇಡಿನ ದಾಹನ ಹಿಂಗಿಸ್ಕೊತೀನಿ. ಅದ್ಯಾರು ಬರ್ತಾರೋ ಬರ್ಲಿ. ಇವತ್ತು ಎಲ್ಲ ರಹಸ್ಯಗಳು ಬಯಲಾಗೆ ಹೋಗ್ಲಿ. ಒಬ್ರನ್ನು ಜೀವಂತವಾಗಿ ಉಳಿಸಲ್ಲ. ನಿನ್ನ ಇಡೀ ಕುಟುಂಬ ನಿರ್ವಂಶ ಆಗ್ಬೇಕು ಇವತ್ತು. ಏನಾಗ್ತಿದೆ ಅಮೃತ ನಿನಗೆ? ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಆ ಥರ ಕಳ್ಕೋಬಾರ್ದು, ಆವೇಶ ಪಡಬಾರ್ದು ಅಂತ ನನಗೆ ಬುದ್ಧಿ ಹೇಳ್ತಿದ್ದೀನಿ ನೀನೇ. ಈಗ ಆ ಥರ ಪಡ್ಬಹುದಾ? ನಾನು ಹೇಳೋದನ್ನ ಕೇಳು ಅಮೃತ. ಈಗಲೇ ಅಲ್ಲಿಂದ ಹೊರಡು. ಇಲ್ಲ ಶೇಷ, ಇವತ್ತದೇನಾಗುತ್ತೋ ಹಾಗೆ ಹೋಗ್ಲಿ. ಶಿವಶಂಕರ ಎಲ್ಲ ನಿರ್ಧಾರ ಆಗೋಗ್ಲಿ. ಹೇಗಿದ್ರು ನೀನು ನನ್ನ ಜೊತೆ ಇದೆಯಲ್ಲ, ಬಾ. ಇವತ್ತು ಇಬ್ರು ಸೇರಿ ಇಡೀ ಕುಟುಂಬನ ಬಲಿ ತಗೊಳ್ಳೋಣ. ಸಿದ್ಧವಾಗಿ ಬಾ ಶೇಷ. ನೀವೆಲ್ರೂ ಬರೋದನ್ನೇ ನಾನು ಕಾಯ್ತಾ ಇದ್ದೀನಿ. ಅಯ್ಯೋ ಇದೇನ್ ಮಾಡೋದಕ್ಕೆ ಹೊರಟಿದ್ದಾಳೆ ಈ ಅಮೃತ? ಅರ್ಥ ಆಗ್ತಿಲ್ವಲ್ಲ. ಅಮೃತ, ಆ ದುಷ್ಟನ ಸಂಹಾರ ಆಗಿದ್ದು ಒಳ್ಳೇದಾಯ್ತು. ಆದ್ರೆ ಈಗ ನೀನು ತಗೊಂಡಿರೋ ನಿರ್ಧಾರ ಎಳ್ಳಷ್ಟು ಸರಿ ಇಲ್ಲ ಮಗಳೇ. ಯಾಕೆಂದ್ರೆ ಈಗ ನೀನು ಆವೇಶದಲ್ಲಿದ್ದೀಯ. ಆವೇಶದಲ್ಲಿದ್ದಾಗ ದುಡುಕ ಬುದ್ಧಿ ಸಹಜ. ಆದ್ರೆ ಆವೇಶದ ಕೈಗೆ ನಿನ್ನ ಬುದ್ಧಿ ಕೊಟ್ರೆ ಮುಂದೆ ನೀನು ತೊಂದರೆ ಅನುಭವಿಸಬೇಕಾಗುತ್ತೆ ಅಮೃತ. ಬೆಟ್ಟದಷ್ಟು ಸಿಟ್ಟಿಗಿಂತ ಮುಷ್ಟಿಯಷ್ಟು ತಾಳ್ಮೇಲೆ ನೀನ್ ಹೀಗೆ ಮುಂದುವರೆದರೆ ಆ ನಾಗಮಣಿ ನಿನಗೆ ಸಿಕ್ಕೋದು ತುಂಬಾ ಕಷ್ಟ ಆಗುತ್ತೆ ಅಮೃತ. ನನ್ನ ಮಾತು ಕೇಳು ಅಮೃತ. ಈಗ ಸಮಯ ಸರಿ ಇಲ್ಲ ಅಮೃತ. ಯಾವುದೇ ಕಾರಣಕ್ಕೂ ಅವನ ದೇಹ ಅಲ್ಲಿ ಹಾಗೆ ಬಿದ್ದಿರಬಾರದು. ಇಲ್ಲ ಗುರುಗಳೇ,
ಈಗ ನನ್ನ ಮುಂದೆ ಇರೋ ಗುರಿ ಬರೀ ಶತ್ರು ಸಂಹಾರ ಅಷ್ಟೇ. ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಅದೇನೇ ಅಪಾಯ ಬಂದ್ರು ನಾನು ಎದುರಿಸ್ತೀನಿ. ನಾನು ಯಾವುದಕ್ಕೂ ಜಗ್ಗಲ್ಲ. ಇಟ್ಟ ಹೆಜ್ಜೆನ ಹಿಂದೆ ಇಡೋ ಮಾತೇ ಇಲ್ಲ ಗುರುಗಳೇ. ಅಮೃತ, ಎಲ್ಲ ತಿಳಿದವಳಾಗಿ ನೀನ್ ಈ ರೀತಿ ನಡ್ಕೊಳ್ಳೋ ಸರಿ ಇಲ್ಲ ಅಮೃತ. ಇದು ನಾನು ನಿನಗೆ ಕೊಡ್ತಿರೋ ಎಚ್ಚರಿಕೆ ಅಂತ ಬೇಕಾದ್ರೆ ತಿಳ್ಕೊ. ಕಾರಣ ಕೇಳೋಕ್ ಹೋಗದೆ ಮೊದಲು ಆ ರುದ್ರನ ದೇಹನ ದೇವಸ್ಥಾನದಿಂದ ಹೊರಗಡೆ ತಗೊಂಡೋಗು ಅಮೃತ. ಅಮೃತ, ಅದಲ್ಲಿದ್ದಷ್ಟು ಅಪಾಯವೇ ಜಾಸ್ತಿ. ಅಮೃತ, ಈಗ ವ್ಯರ್ಥ ಮಾಡುವಷ್ಟು ಸಮಯ ಇಲ್ಲ ಮಗಳೇ. ಅವರೆಲ್ಲ ಅಲ್ಲಿಗೆ ಬಂದು ಸೇರೋ ಮೊದಲು ನೀನ್ ಅಲ್ಲಿಂದ ಹೊರಡು. ನನ್ನ ಮಾತು ಕೇಳು ಅಮೃತ. ಇನ್ನು ಏನ್ ನೋಡ್ತಿದ್ಯಾ ಮಗಳೇ? ಆ ದೇಹನ ಸುಟ್ಟು ಹಾಕ್ಬಿಡು, ನಾಶ ಮಾಡಿಬಿಡು. ಅಮೃತ ಏನ್ ಮಾಡೋದಕ್ಕೆ ಹೊರಟಿದ್ದಾಳೆ? ನಿಜಕ್ಕೂ ಅವಳು ಹೇಳಿದ ಕೆಲ್ಸನ ಮಾಡ್ತಿದ್ರೆ ಏನ್ ಗತಿ? ಹಾಗಾದ್ರೆ ಅರ್ಜುನ್ ಅವರು? ಅಮೃತ ಅವರೇ, ಆಗ್ಲೇ ಹೇಳಿದೆ ತಾನೆ ಚಿಕ್ಕಪ್ಪಂಗೇನೂ ಆಗಿರಲ್ಲ ಅಂತ. ನೀವು ಸುಮ್ಮನೆ ಆತಂಕ ಪಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಆದ್ರೂ ಅರ್ಜುನ್ ಅವರೇ, ಯಾಕೋ ಮನ್ಸಿಗೊಂಥರ ಕಸಿವಿಸಿ. ಹೌದು, ರುದ್ರನ್ಗೆ ಏನೂ ಆಗದೆ ಇರಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾ ಕೂತ್ಕೊಳ್ಳೋದೊಂದೇ ಬಾಕಿ ಇರೋದು ಇವಾಗ. ಅಮೃತ, ಏನ್ ಮಾಡೋದಕ್ಕೆ ಹೊರಟಿದ್ಯಾನೋ ಪರಿಕಲ್ಪನೆ ಆದ್ರೂ ಇದ್ಯಾ ನಿನಗೆ? ನೀನೇ ನಿನ್ನ ಕೈಯಾರೆ ನಾವು ಮಾಡೋದಕ್ಕೆ ಹೊರಟಿರೋ ಕೆಲ್ಸಕ್ಕೆ ಕಲ್ಲು ಹಾಕ್ತಿದ್ಯಲ್ಲ ಅಮೃತ. ನೀನೀಗ ಮಾಡೋದಕ್ಕೆ ಹೊರಟಿರೋ ಮೂರ್ಖ ಕೆಲಸದಿಂದ ನಮ್ಗೆ ನಾಗಮಣಿ ಸಿಗುತ್ತೆ ಅಂತ ಅನ್ಕೊಂಡಿದ್ಯಾ? ಅಲ್ಲ ಅಮೃತ, ಇಲ್ಲಿವರೆಗೂ ಸಮಾಧಾನವಾಗಿದ್ದ ನೀನೇ ಈಗ ಈ ರೀತಿ ತಾಳ್ಮೆಗೆಟ್ರೆ ನಾಗಮಣಿ ನಮ್ಮ ವಶವಾಗೋದಾದ್ರೂ ಹೇಗೆ ಹೇಳು? ಅಂದ್ರೆ ಯೋಚನೆ ಮಾಡಿ ನೋಡು ಅಮೃತ. ನಾಗಮಣಿಗೂ ಈ ಮನೆಯವ್ರಿಗೂ ಏನೋ ಒಂದು ಗಾಢವಾದ ಸಂಬಂಧ ಇದೆ ಅಂತ ನಿನಗೆ ಅನಿಸ್ತಾ ಇಲ್ವಾ? ಇಲ್ಲ ಅಂದಿದ್ರೆ ಇಷ್ಟು ದಿನ ನಮ್ಮದೇ ಲೋಕದ ಸ್ವತ್ತಾದ ಆ ನಾಗಮಣಿ ನಮ್ಮ ಕಣ್ಣಿಗೆ ಬೀಳದ ಹಾಗೆ ಇವ್ರ ಮನೇಲಿರೋದಕ್ಕೆ ಹೇಗೆ ಸಾಧ್ಯ? ಯೋಚನೆ ಮಾಡು ಅಮೃತ. ಈಗ ನೀನೇ ತಗೊಂಡಿರೋ ನಿರ್ಧಾರದಿಂದ ನಮ್ಮ ಕಾರ್ಯತಂತ್ರ ಎಲ್ಲ ವಿಫಲ ಆಗತ್ತೆ. ಇಲ್ಲಿವರೆಗೂ ಗೆಲ್ತಾನೆ ಬಂದಿರೋ ನಾವು ಕೊನೆ ಕ್ಷಣದಲ್ಲಿ ಸೋಲನ್ನ ಅನುಭವಿಸ್ಬೇಕಾಗತ್ತೆ. ಹಠ ಬಿಡು ಅಮೃತ, ಸಂದರ್ಭನ ಅರ್ಥ ಮಾಡ್ಕೋ. ನಾವೆಲ್ಲ ದೇವಸ್ಥಾನದ ಹತ್ರನೇ ಇದೀವಿ, ಇನ್ನೇನ್ ಬಂದ್ಬಿಡ್ತೀವಿ. ಅಮೃತ, ಹೊರಡು. ಅಣ್ಣ, ಇದೇ ದೇವಸ್ಥಾನ ಕಣೋ. ಶೋರ್ ಅಣ್ಣ, ಇದೇ ದೇವಸ್ಥಾನ ತಾನೆ? ಹ್ಞೂ ಕಣೋ, ಇಲ್ಲಿ ಸುತ್ತಮುತ್ತ ಬೇರೆ ಯಾವ ದೇವಸ್ಥಾನೂ ಇಲ್ಲ. ಎಲ್ಲ ಬೇಗ ಬನ್ನಿ. ಸಿದ್ದಯ್ಯ, ನೀನಿಲ್ಲಿ? ನೀನ್ ಯಾಕೆ ಬಂದೆ? ಅದು ಅಮ್ಮರೇ, ಚಿಕ್ಕಪ್ಪ, ನೀವು ಗಾಬರಿಲಿ ಗರುಡನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಾತಾಡ್ಕೊತಿದ್ರಲ್ಲ, ಅದನ್ನು ಕೇಳಿಸ್ಕೊಂಡೆ. ನಾನು ಬರೋಷ್ಟರಲ್ಲಿ ನೀವು ಹೊರಟ್ಬಿಟ್ಟಿದ್ರಿ. ಮನಸ್ಸು ತಡಿಲಿಲ್ಲ. ರುದ್ರಪ್ಪರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನೋಡೋಕೆ ಬಂದೆ.
ಮುಖಕ್ಕೊಂದು ಆಳು ಜಾಸ್ತಿ ಇದ್ದರೆ ಸಹಾಯ ಆಗುತ್ತೆ ಅಂತ ಬಂದೆ. ಸರಿ ಸರಿ ಬಾ. ರುದ್ರ ರುದ್ರ ಚಿಕ್ಕಪ್ಪ 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 ರುದ್ರ ರುದ್ರ ರುದ್ರಪ್ಪರೇ ರುದ್ರಪ್ಪರೇ ರುದ್ರ ಎಲ್ಲಿದ್ಯೋ ಎಲ್ಲಿದ್ಯೋ? ರುದ್ರಪ್ಪರೇ ರುದ್ರಪ್ಪರೇ ಎಲ್ಲಿ ಹೋದ ಇವನು? ರುದ್ರಪ್ಪರೇ 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 ಚಿಕ್ಕಪ್ಪ ಚಿಕ್ಕಪ್ಪ ಅವನೆಲ್ಲಾದ್ರೂ ಹಾಳಾಗೋಗ್ಲಿ, ನನಗೇನು? ಮನೆ ಮುಂದೆ ನಾನು ದುಃಖ ತೋರಿಸ್ಕೋಬೇಕಲ್ವಾ? ರುದ್ರ ರುದ್ರ ಎಲ್ಲಿದ್ಯಾ ರುದ್ರ? ಅಯ್ಯೋ ನನ್ನ ಮಗ ಎಲ್ಲಿ? ರುದ್ರ ಚಿಕ್ಕಪ್ಪ ಚಿಕ್ಕಪ್ಪ ರುದ್ರ 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 ರೀ ಅರ್ಜುನ್, ಅತ್ತೆ ಅಜ್ಜಿ ಬೇಗ ಬನ್ನಿ. ಏನೇ? ಇಲ್ಲಿ ನೋಡಿ. ಇದು ಮಾವಂದಲ್ವಾ ಫೋನು? ಅಯ್ಯಯ್ಯೋ, ಹಾಗಾದ್ರೆ ನಮ್ಮ ರುದ್ರ ಅಪಾಯದಲ್ಲಿದ್ದಾನೆ ಅಂತಾಯ್ತು. ಅರ್ಜುನಿಗೆ ಏನೋ ಮಾಡೋದು, ರುದ್ರನ್ ಎಲ್ಲಿ ಅಂತ ಹುಡ್ಕೋದು. ಅಮ್ಮ ಆ ಥರ ಬಿಡಬೇಡಿ, ಇಲ್ಲ ಎಲ್ಲರೂ ಹುಡ್ಕೋಣ, ಇರ್ತಾರೆ. ಎಲ್ಲರೂ ಧೈರ್ಯವಾಗಿರಿ. ಹ್ಞೂ ಅಮ್ಮ, ಈ ರಕ್ತ ಆ ನಾಗಿಣಿದು ಆಗಿರ್ಬೋದಲ್ವಾ? ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಈ ರಕ್ತ ನಾಗಿನಿದಾಗಿರಬಾರ್ದು, ರುದ್ರಂದೇ ಆಗಿರಬೇಕು. ನಾನು ಏನಾಗಬೇಕು ಅಂತ ಅಂದ್ಕೊಂಡಿದ್ನೋ ಅದಾಗಿದ್ರೆ ಸಾಕು. ಆಗಿಂದ ಬರೀ ಎಲ್ಲರೂ ಇಲ್ಲೇ ಹುಡುಕ್ತಾ ಇದ್ದೀವಲ್ಲ. ಯುದ್ಧ ಅಂದಮೇಲೆ ಏನು ಬೇಕಾದರೂ ಆಗಿರ್ಬೋದು. ಇಲ್ಲೇ ನಿಂತಿರ್ತೀರಾ? ಸುತ್ತಮುತ್ತ ದೇವಸ್ಥಾನದ ಒಳಗಡೆ ಎಲ್ಲ ಕಡೆ ಹುಡ್ಕೋಣ. ಬನ್ನಿ. ಅಮೃತ, ಇನ್ನು ಏನ್ ನೋಡ್ತಿದ್ಯಮ್ಮ? ದೇಹನ ಸುಟ್ಟು ಹಾಕ್ಬಿಡು, ನಾಶ ಮಾಡ್ಬಿಡು ಅಮೃತ. ಸಾಧ್ಯ ಇಲ್ಲ ಗುರುಗಳೇ, ಅದು ಮಾತ್ರ ಸಾಧ್ಯ ಇಲ್ಲ. ಬರೀ ಕ್ರೌರ್ಯ ದುಷ್ಟತನಗಳನ್ನೇ ತುಂಬಿಕೊಂಡು
ಇಷ್ಟು ದಿನ ಬದುಕಿದ್ದ ಈ ದೇಹಕ್ಕೆ ಅಷ್ಟು ಸುಲಭವಾಗಿ ಮುಕ್ತಿ ಕೊಡ್ತೀನಿ ಅಂತ ಅನ್ಕೊಂಡ್ರ? ಇವನಂತ ನೀಚನ ದೇಹನ ನಾಯಿ ನರಿ ಹದ್ದು ಕಿತ್ತು ಕಿತ್ತು ತಿನ್ಬೇಕು. ಕೆಟ್ಟದಾಗಿ ಬದುಕ್ತ ಕೆಟ್ಟದಾಗೆ ಸತ್ತ ಇವನ ದೇಹಕ್ಕೂ ಕೆಟ್ಟದಾಗೆ ಸಂಸ್ಕಾರ ಆಗ್ಬೇಕು. ಶಿವನಂತ ನೀಚನಿಗೆ ಅಂತ್ಯ ಸಂಸ್ಕಾರ ಬೇರೆ ಕೇಳು. ಬೇಡ ಅಮೃತ, ನನ್ನ ಮಾತು ಕೇಳು. ನಾನು ಹೇಳ್ತಿರೋದ್ರಲ್ಲಿ ಒಂದು ಅರ್ಥ ಇದೆ ಅಮೃತ. ಆದಷ್ಟು ಬೇಗ ಆ ದೇಹನ ನಾಶ ಮಾಡು. ಇಲ್ಲ ಗುರುಗಳೇ, ವ್ಯಕ್ತಿ ಎಂತವನೇ ಆದ್ರೂ ಸತ್ತ ಮೇಲೆ ಒಳ್ಳೆ ಮಾತಾಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ಈ ನೀಚನ ಸಾವು ಅದು ನನ್ನ ಕೈಯಾರೆ ಆದ್ಮೇಲೂ ನನಗೆ ಇವನ್ ಮೇಲಿರೋ ಸೇಡು ಇನ್ನು ಹಾಗೆ ಕುದಿತಾ ಇದೆ. ಇವನಿಗೆ ಎಷ್ಟು ತೊಂದರೆ ಆದ್ರೂ ನನಗೆ ಖುಷಿನೇ. ಅನುಭವಿಸ್ಲಿ. ಇವನ ಹೆಣ ಇಲ್ಲೇ ಬಿದ್ದು ಕೊಳುತು ನಾರ್ಬೇಕು. ಕಾಡು ಪ್ರಾಣಿಗಳಿಗೆ ಆಹಾರ ಆಗ್ಬೇಕು. ಅನಾಥ ಹೆಣವಾಗಿ ಇವನ ಆತ್ಮ ವಿಲವಿಲ ಅಂತ ಒದ್ದಾಡ್ಬೇಕು. ಅದೇ 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 ನನಗೆ ಬೇಕಾಗಿರೋದು. ರುದ್ರ ಎಲ್ಲಿದ್ಯೋ? ಅಯ್ಯೋ ಚಿಕ್ಕ ಮಾವ! ರುದ್ರ, ಯಾರಿಗೂ ಎದುರಿದ್ರೆ ಬೆದರಿದ್ರೆ ಒಳ್ಳೆ ಹುಲಿ ತರ ಇದ್ದೆ. ಹೋಗಿ ಹೋಗಿ ಹಾವಿನ ಬಾಯಿಗೆ ಬಲಿ ಆಗ್ಬಿಟ್ಟಲ್ಲೋ. ಯಾಕೋ ಹೀಗಾಯ್ತು ನಿನಗೆ? ಅಯ್ಯೋ ದೇವ್ರೆ, ನನ್ನ ಮಗನ್ನ ನಾನು ಕಳ್ಕೊಂಡ್ಬಿಟ್ನಲ್ಲಪ್ಪ. ಈ ತಾಯಿಗೆ ಯಾರು ದಿಕ್ಕು? ಏನಾಗಿನಿ ಅಂತೂ ಅಂತೂ ನಿನ್ ಸೇಡ್ನ ತೀರ್ಸ್ಕೊಂಡ್ಬಿಟ್ಟಿಯಲ್ಲ. ನೀನು ಉದ್ಧಾರ ಆಗೋದಿಲ್ಲ ಕಡೆ, ನೀನು ಉದ್ಧಾರ ಆಗೋದಿಲ್ಲ. ಈ ತಾಯಿಗೆ ದಿಕ್ಕಿಲ್ದಾಗ ಮಾಡ್ಬಿಟ್ಟಿಯಲ್ಲ. ಈ ತಾಯಿ ಶಾಪ ನಿನಗೆ ತಟ್ಟಿ ಬಿರೋದಿಲ್ಲ ಕಡೆ. ನಿನ್ಗೊಳ್ಳೋದಾಗೋದಿಲ್ಲ, ನಿನ್ಗೊಳ್ಳೋದಾಗೋದಿಲ್ಲ. ಅನ್ಯಾಯವಾಗಿ ನನ್ನ ರುದ್ರನ್ ಬಲಿ ತಗೊಂಡ್ಬಿಟ್ಟಿಯಲ್ಲೇ. ಅಯ್ಯೋ ದೇವ್ರೆ, ಅಯ್ಯೋ. ನಾಗಮಣಿ ನಾಗಮಣಿ ಅಂತ ಪ್ರಾಣನೇ ಕಳ್ಕೊಂಡ್ಬಿಟ್ಟಿಯಲ್ಲೋ. ಯಾಕೋ ಬೇಕಿತ್ತು ಇದೆಲ್ಲ ನಿನಗೆ? ರುದ್ರ, ನನ್ನ ಕಂದ. ಅಯ್ಯೋ
ಅಮ್ಮ